ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನಾನು ನರ್ಸರಿಗೆ ವಿಸಿಟ್ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇದೆಲ್ಲ ಫಾರ್ಮ್ ಪ್ಲ್ಯಾಂಟ್ಸು ಮತ್ತು ಇದು ಚೈನಾ ಡಾಲ್ ಟ್ರೀ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅಂದರೆ ಇದು ತುಂಬ ದಿವಸದಿಂದ ಇತ್ತು ನರ್ಸರಿಲಿ. ನಾನು ರಬ್ಬರ್ ಪ್ಲ್ಯಾಂಟು ಮತ್ತು ಅಂಜೂರ ಗಿಡ ಇಲ್ಲಿಂದನೇ ತೊಗೊಂಡೋಗಿದ್ದಿತ್ತು. ಆವಾಗ ಅಷ್ಟು ಗಿಡಗಳಿರಲಿಲ್ಲ. ಇದು ಇವಾಗ ತುಂಬ ಜಾಸ್ತಿ ಗಿಡಗಳೆಲ್ಲ ತೊಗೊಂಬಂದಿದ್ದಾರೆ. ಅದಕ್ಕೆ ಫಸ್ಟ್ ಹೋದಾಗ ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಬರೀ ಅವಾಗ ಸ್ವಲ್ಪ ಪ್ಲ್ಯಾಂಟ್ಸ್ ಮಾತ್ರ ಇತ್ತು. ಈ ಸತಿ ಹೋದಾಗಂತೂ ತುಂಬ ಸಿಕ್ಕಾಪಟ್ಟೆ ಫ್ಲವರಿಂಗ್ ಪ್ಲ್ಯಾಂಟ್ಸು, ಫ್ರೂಟ್ ಪ್ಲ್ಯಾಂಟ್ಸು ಎಲ್ಲ ತೊಗೊಂಬಂದಿಟ್ಟಿದ್ರು. ಮತ್ತು ಈ ಸೆಕ್ಷನ್ಗೆ ಮಾತ್ರ ಗಿಡಗಳಿಗೆ ಸರಿಯಾಗಿ ವಾಟ್ರಿಂಗ್ ಮಾಡಿರಲಿಲ್ಲ, ಹಂಗಾಗಿ ತುಂಬ ಡಲ್ಲಾಗಿ ಕಾಣಿಸ್ತಾ ಇದ್ದಾವೆ. ನೋಡ್ಬೋದು ನೀವು ಎಷ್ಟೊಂದು ಗಿಡಗಳಿದೆ ಅಂತ. ಇದು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಮತ್ತು ಗ್ರಾಫ್ಟೆಡ್ ಚೇಪೆಕಾಯಿ ಗಿಡ ಎಲ್ಲ ಇಟ್ಟಿದ್ದಾರೆ. ರಬ್ಬರ್ ಪ್ಲ್ಯಾಂಟ್ಸು ನಾನು ಹೋಗಿ ರಬ್ಬರ್ ಪ್ಲ್ಯಾಂಟ್ ತೊಗೊಬಂದಾಗ ಒಂದೇ ಒಂದು ವೆರೈಟಿ ಇತ್ತು. ಈ ಸತಿ ಅಂದು 3-4 ವೆರೈಟಿ ಇತ್ತು. ಗ್ರೀನು, ಬ್ಲ್ಯಾಕು ಮತ್ತು ಮಿಕ್ಸ್ಡ್ ಕಲರಲ್ಲಿ ಬರುತ್ತಲ್ವ, ವೇರಿಗೇಷನ್ ರಬ್ಬರ್ ಪ್ಲ್ಯಾಂಟ್, ಆ ಥರದ್ದು ಎಲ್ಲ ಥರದ್ದು ಈ ಸತಿ ತುಂಬ ಚೆನ್ನಾಗಿ ತರಿಸಿದ್ರು. ಇದು ನೋಡಿ, ಪಲಾವೆಲೆ ಗಿಡ ಮತ್ತು ಮಕ್ಕಳಿಗೆಲ್ಲ ದೊಡ್ಡ ಪತ್ರೆ ಕೆಮ್ಮಾದಾಗ ಮತ್ತು ಕಿಡ್ನಿ ಸ್ಟೋನು ನೋಡ್ಬೋದು. ಹಿಂದೆಗಡೆ ನೀವು ರಬ್ಬರ್ ಪ್ಲ್ಯಾಂಟ್ದು ಮತ್ತು ದುಂಡ್ಮಲ್ಗೆ ಗಿಡ, ಶೋ ಪ್ಲ್ಯಾಂಟ್ಸು, ಸಕ್ಲೆಂಟ್ಸ್ ಇರಲಿಲ್ಲ, ತಂದಿದ್ರು ಅನಿಸುತ್ತೆ, ಅದೆಲ್ಲ ಹೋಗ್ಬಿಟ್ಟಿತ್ತು. ಸಕ್ಲೆಂಟ್ಸ್ ನಾನು ಎಲ್ಲೂ ನೋಡಲಿಲ್ಲ ಇದರಲ್ಲಿ. ಮತ್ತು ನೋಡಿ, ಸಣ್ಣ ಸಣ್ಣದು ಡೈರೆ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ತಂದಿಟ್ಟಿದ್ದಾರೆ. ಆದರೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ. ಫ್ರೆಶ್ಶಾಗಿ ಗಿಡಗಳು ಬಂದಾಗ ತೊಗೊಂಡೋಗ್ಬಿಟ್ರೆ ನಾವು ಆಮೇಲೆ ಮೇಂಟೈನ್ ಮಾಡ್ಕೋಬೋದು. ನೋಡಿ, ಇದು ಜೇಡ್ ಪ್ಲ್ಯಾಂಟು 2 ವೆರೈಟಿ ಇದೆ. ಇದು ಮನಿ ಪ್ಲ್ಯಾಂಟು ಮತ್ತು ಅದು ಮನಿ ಟ್ರೀ ಅಂತಲೂ ಅಂತಾರೆ. ಇದು ಸಣ್ಣ ವೆರೈಟಿ ಜೇಡ್ ಪ್ಲ್ಯಾಂಟು, ಮತ್ತು ಹಿಂದೆಗಡೆ ಇರೋದು ನೋಡಿ, ಇದು ದೊಡ್ಡ ವೆರೈಟಿ ಜೇಡ್ ಪ್ಲ್ಯಾಂಟು. ಮತ್ತು ಇದು ಸ್ಪೈಡರ್ ಪ್ಲ್ಯಾಂಟು ಎಲ್ಲ ಇದೆ. ತುಂಬ ಚೆನ್ನಾಗಿ ಈ ಸತಿ ಇವೆಲ್ಲ ತರಿಸಿರೋದು. ಲಾಸ್ಟ್ ಟೈಮ್ ಒಂದು 2 ರೋ ಅಷ್ಟೇ ಇಟ್ಟಿದ್ರು ಶೋ ಪ್ಲ್ಯಾಂಟ್ಸು ಮತ್ತು ಇದನ್ನು. ಹಂಗಾಗಿ ಈ ಸತಿ ತುಂಬ ಚೆನ್ನಾಗಿತ್ತಲ್ವ ಕಲೆಕ್ಷನ್ಸು, ಅದಕ್ಕೆ ಯೂಸ್ ಆಗುತ್ತೆ ಅಂತ ಮಾಡಿದೆ. ಇದು ಆ್ಯಕ್ಚುಲಿ ಇದು ನರ್ಸರಿಗೆ ಏನೂ ಬೋಲ್ಡ್ ಹಾಕಿಲ್ಲ, ಇರೋದು ಲೆಗ್ಗೆರೆ ಮೇನ್ ರೋಡಲ್ಲೇನೆ, ಚೌಡೇಶ್ವರಿ ನಗರಲ್ಲಿ ಇದಿರೋದು. ಈಗ ಅಂದರೆ ಒಂದು 6-8 ಮಂತ್ಸಿಂದ ಸ್ಟಾರ್ಟ್ ಮಾಡಿರೋದು. ತುಂಬ ಚೆನ್ನಾಗಿ ಇವಾಗ ಗಿಡಗಳೆಲ್ಲ ತಂದು ಇಟ್ಕೋತಾ ಇದ್ದಾರೆ. ಮಣ್ಣು ಗೊಬ್ಬರ ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಹತ್ರ ಇರೋರು ಯಾರು ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ ಅವರಿಗೆ. ಇದೆಲ್ಲ ಇವಾಗ ಕಟಿಂಗ್ಸು ಇಟ್ಟಿರೋದು, ಎಲ್ಲ ತುಂಬ ಚೆನ್ನಾಗಿ ಹತ್ಕೊಂಡಿದೆ. ಕೊಡಿ, ಕರಿಬೇವಿನ ಗಿಡ ಇದೆ, ವೀಳ್ಯದೆಲೆ ಗಿಡ ಇದೆ, ಎಲ್ಲ ಗಿಡಗಳಿದ್ದಾವೆ. ಇವೆಲ್ಲ ಶೋ ಪ್ಲ್ಯಾಂಟ್ಸು, ಇವೆಲ್ಲ ಶೇಡಿ ಪ್ಲ್ಯಾಂಟ್ಸು. ಶೇಡ್ಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರ್ತವೆ. ಇದು ಅದೇನೋ ಫ್ಯಾನ್ ಗಿಡ ಅಂತಾರಲ್ವ ಅದು. ಮತ್ತು ಇದು ಮಾತ್ರ ತುಂಬ ಚೆನ್ನಾಗಿತ್ತು, ಎಲ್ಲ ಹೆಲ್ದಿಯಾಗಿತ್ತು ಪ್ಲ್ಯಾಂಟ್ಸ್ ಇದು. ಮತ್ತು ಇದು ಹಿಂದೆ ಇರೋದೆಲ್ಲ ಕ್ರಿಸ್ಮಸ್ ಟ್ರೀ. ನೋಡಿ, ಇದು 2 ವೆರೈಟಿ ಇದೆ. ಮುಂದೆ ನಾನು ಕಟ್ಟಿಂಗ್ ಇಟ್ಟಿದ್ದು ತೋರಿಸೋದು ಚಿಕ್ಕದು. ಇದೆಲ್ಲ ಚೈನಾ ಡಾಲ್ ಟ್ರೀ. ನೋಡಿ, ಇದು ಅಷ್ಟೇ, ಎಲೆ ಎಷ್ಟು ಚೆನ್ನಾಗಿ ವೇರಿಗೇಟೆಡ್ ಆಗಿದೆ ಅಂತ ಅಂದ್ಬಿಟ್ಟು. ಇದೇ ರೀತಿ ಎಲ್ಲ ತುಂಬ ಚೆನ್ನಾಗಿರೋ ಪ್ಲ್ಯಾಂಟ್ಸ್ ಎಲ್ಲ ಇದ್ದಾವೆ. ಲೆಗ್ಗೆರೆಯಲ್ಲಿ ಯಾರು ಇದ್ದು ನಿಮಗೆ ಗಿಡಗಳು ಇಷ್ಟ ಅಂದರೆ ಇಲ್ಲೊಂದು ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇವೆಲ್ಲ ಮನಿ ಪ್ಲ್ಯಾಂಟ್ ವೆರೈಟಿ, ಒಂದು 2 ವೆರೈಟಿ ಇದೆ ಅಷ್ಟೇ. ನೋಡಿ, ಬ್ಲ್ಯಾಕದು ರಬ್ಬರ್ ಪ್ಲ್ಯಾಂಟ್ ಇದೆ. ಇವೆಲ್ಲ ಶೋ ಗಿಡಗಳು. ಈಸಿ ಮೇಂಟೆನೆನ್ಸ್ ಗಿಡಗಳು ಈ ಕಡೆ ಎಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದಾರೆ. ಇದು ನನ್ನ ಹತ್ರ ಇದೆ ಆಲ್ರೆಡಿ ಪ್ಲ್ಯಾಂಟು. ನಾನು ಅದನ್ನೇನು ನರ್ಸರಿಯಿಂದ ಏನು ತರಲಿಲ್ಲ, ಇಲ್ಲೇ ನಮ್ಮ ಫ್ರೆಂಡ್ ಒಬ್ಬರು ಕಟ್ಟಿಂಗ್ ಕೊಟ್ಟಿದ್ರು, ಅದರಿಂದನೇ ಗ್ರೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ, ಇಲ್ಲ ಟರ್ಟಲ್ ವೈನ್ ಇದೆ. ಶೋ ಪ್ಲ್ಯಾಂಟ್ಸೂ ತುಂಬ ಇತ್ತು, ಮನಿ ಪ್ಲ್ಯಾಂಟು, ಟರ್ಟಲ್ ವೈನು ಎಲ್ಲ. ಇಲ್ಲೆಲ್ಲ ರೋಸ್ ಇಟ್ಟಿದ್ದಾರೆ, ತುಳಸಿ ಗಿಡ, ರೋಸು ಮತ್ತು ಸ್ನೇಕ್ ಪ್ಲ್ಯಾಂಟ್ಸು. ನೋಡಿ, ಇದೆಲ್ಲ ರೋಸ್ ವೆರೈಟಿ. ಫ್ಲವರಿಂಗ್ ಯಾವುದ್ರಲ್ಲೂ ಇರಲಿಲ್ಲ. ದಾಸವಾಳನೂ ಅಷ್ಟೇ ಈ ಸತಿ ತುಂಬ ತರಿಸಿದ್ದಾರೆ, ಆದರೆ ಇನ್ನೂ ಫ್ಲವರಿಂಗ್ ಯಾವುದ್ರಲ್ಲೂ ಇಲ್ಲ. ನೆಕ್ಸ್ಟ್ ಹೋದಾಗ ಫ್ಲವರಿಂಗ್ ಇದ್ದರೆ ತೋರಿಸ್ತೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ.
ಇವೆಲ್ಲ ಸ್ಮಾಲ್ ವೆರೈಟಿ, ಇದು ಟೇಬಲ್ ಮೇಲೆ ಇಟ್ಕೋತಾರ ಆ ಥರ ಸ್ನೇಕ್ ಪ್ಲ್ಯಾಂಟ್ಸು ಮತ್ತು ವಾಸ್ತು ಪ್ಲ್ಯಾಂಟು ಆ ಥರದ್ದೆಲ್ಲ ಇದೆ. ಇದು ಯಾವ ರೀತಿ ಶೋ ಪ್ಲ್ಯಾಂಟ್ ಅಂತ ಗೊತ್ತಾಗಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಇವೆಲ್ಲ ನೋಡಿ ರೋಸ್ ಪ್ಲ್ಯಾಂಟ್ಸು ಎಲ್ಲ ಪಾಟಲ್ಲಿದೆ, ಕವರಲ್ಲಿ ಯಾವುದೂ ಇಲ್ಲ. ಇದೆಲ್ಲ ಪೌಚುಲಾ ಪ್ಲ್ಯಾಂಟ್ಸು ನೋಡಿ ಎಷ್ಟೊಂದಿದೆ, ಆದರೆ ಫ್ಲವರಿಂಗ್ ಯಾವುದ್ರಲ್ಲೂ ಆಗಿರಲಿಲ್ಲ. ನಾನೊಂದು ಕಟ್ಟಿಂಗ್ ಎಲ್ಲ ತೊಗೊಳ್ಳೋಣ ಅಂತ ನೋಡಿದೆ, ಅದು ಕಟ್ಟಿಂಗ್ ತೊಗೊಳಕ್ಕೂ ನಮಗೆ ಕಲರ್ ಗೊತ್ತಾಗಬೇಕಲ್ವ, ಹಂಗಾಗಿ ಸುಮ್ಮನೆ ಆದೆ. ನೋಡಿ ಇಲ್ಲಿ ಹ್ಯಾಂಗಿಂಗ್ ಪಾಟು ಮತ್ತು ಪ್ಲಾಸ್ಟಿಕ್ ಪಾಟು ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ಥರ ಫ್ರೂಟ್ಸ್ ವೆರೈಟಿ ತರಿಸಿದ್ದಾರೆ ಅಂತ ಅಂದ್ಬಿಟ್ಟು. ಫ್ರೂಟ್ಸ್ ಗಿಡಗಳನ್ನು ತುಂಬ ತರಿಸಿದ್ದಾರೆ. ಇದು ನೋಡಿ ದೊಡ್ಡದು ಜೇಡ್ ಪ್ಲ್ಯಾಂಟು, ಪಾಟ್ ಸಮೇತನೇ ಕೊಡ್ಬೋದು ಅನಿಸುತ್ತೆ. ಅವೆಲ್ಲ ದೊಡ್ಡ ದೊಡ್ಡ ಪಾಟಿಗೆ ಹಾಕಿಟ್ಟಿದ್ದಾರೆ. ಮತ್ತು ಸ್ಟಾರ್ ಫ್ರೂಟ್ ಗಿಡ, ನಾನು ಈ ಏರಿಯಾದಲ್ಲಿ ಇವೆಲ್ಲ ಸ್ವಲ್ಪ ಕಮ್ಮಿ ನೋಡಿತ್ತು. ಇದೆಲ್ಲ ಎಲ್ಲವೂ ತಂದಿಟ್ಟಿದ್ದಾರೆ, ಸ್ಟಾರ್ ಫ್ರೂಟ್ಸು ಮತ್ತು ಇದೆಲ್ಲ ನೋಡಿ. ಇದಂತೂ ಹೂವು ಕಲರ್ಗಳೆಲ್ಲ 3-4 ವೆರೈಟಿ ಇತ್ತು. ಪೌಚುಲಾ ಪ್ಲ್ಯಾಂಟ್ ಅದು. ಇಲ್ಲೆಲ್ಲ ನೋಡಿ ಟ್ರೀಗಳ ಥರದ್ದೆಲ್ಲ ಇಟ್ಟಿದ್ದಾರೆ. ದಾಸವಾಳ ಹೂವನು ಒಂದು 3-4 ಕಲರ್ ಫ್ಲವರಿಂಗ್ ಆಗಿತ್ತು. ಇದು ನನ್ನ ಹತ್ರ ಕಟ್ಟಿಂಗ್ ಇಟ್ಟಿದ್ದೀನಿ, ಚಿಕ್ಕ ಪಾಟಲ್ಲಿದೆ ಅಲ್ವಾ, ಅದೇ ಕಲರ್ದೇ ನಾನು ಕಟ್ಟಿಂಗ್ ಇಟ್ಟಿರೋದು. ಇನ್ನು ವೈಟದು ದೊಡ್ಡದಾಗಿತ್ತು, ನಾನು ಊರಿಗೆ ತೊಗೊಂಡೋಗಿ ಹಾಕಿದ್ದೀನಿ ಅದನ್ನು. ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನು ತೊಗೊಂಡೋಗಿ ಊರಿಗೆ ಹಾಕಬೇಕು. ನೋಡಿ ಇಲ್ಲಿ ಸ್ಟಾರ್ ಫ್ರೂಟ್ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಅಂದ್ಬಿಟ್ಟು. ಸ್ಟಾರ್ ಫ್ರೂಟು ಎಲ್ಲ ತುಂಬ ಈ ಸತಿ ತುಂಬ ವೆರೈಟಿ ಗಿಡಗಳು ತರಿಸಿದ್ರು. ಮತ್ತು ಗಜನಿಂಬೆ ಗಿಡ ನೋಡಿ, ಅದು ವ್ಯಾರಿಗೇಟೆಡ್ ರಬ್ಬರ್ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಹೈಬಿಸ್ಕಸ್ಸು ಎಲ್ಲ ತುಂಬ ಈ ಸತಿ ಇವೆಲ್ಲ ಇವಾಗ ಬಂದಿರೋ ಗಿಡಗಳು. ಇನ್ನೂ ಸರಿಯಾಗಿ ಅವನ್ನ ಸೆಗ್ರಿಗೇಟ್ ಮಾಡಿ ಜೋಡಿಸೂ ಇಲ್ಲ ಅವರು, ಇನ್ನು ಹಂಗೆ ಗಾಡಿಯಿಂದ ಇಳಿಸಿ ಹಂಗಂಗೆ ಇಟ್ಟಿದ್ರು. ರಬ್ಬರ್ ಪ್ಲ್ಯಾಂಟ್ ಎಲ್ಲ ನೋಡಿ ಎಷ್ಟು ದೊಡ್ಡ ತರಿಸಿದ್ದಾರೆ ಅಂತ. ಈ ರೀತಿ ದೊಡ್ಡ ತೊಗೊಬಿಟ್ರೆ ನಾವು ಕಟ್ಟಿಂಗು ಇಟ್ಕೋಬೋದು, ಬೇರೆ ಅದರಲ್ಲಿ ಗಿಡಗಳೂ ಮಾಡ್ಕೋಬೋದು, ಮತ್ತು ಹೊಸ ಪ್ಲ್ಯಾಂಟ್ಸೂ ಸಿಗುತ್ತೆ ನಮಗೆ. ನೋಡಿ ಇಷ್ಟು ದೊಡ್ಡದಾಗಿದೆ ನರ್ಸರಿ, ತುಂಬ ಚೆನ್ನಾಗಿ, ಅಂದರೆ ಈಗ ಬಂದಿರೋರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.